ಆಮೇಲೆ ಇನ್ನೊಂದು ವಿಚಾರ, ನಾನು ಪ್ರೈವೇಟ್ ಗಾರ್ಡ್ ಮಾಡ್ಕೊಂಡಿದ್ರು ಕೂಡ ಇಟ್ ಇಸ್ ಡ್ಯೂಟಿ ಆಫ್ ದ ಪೊಲೀಸ್ ಕಮಿಷನರ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್. ನಾನು ರಮೇಶ್ ಜಾರಕಿಹೊಳಿ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಆಮೇಲೆ ಇವನು ಯಾರೋ ADGP ಅಮೃತ್ ಪಾಲ್ 500 ಕೋಟಿ ಸ್ಕ್ಯಾಮ್ ಅನ್ನ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಅವನು IPS VD ಚಂದ್ರನವ್ರೆ ಮಾಡಬಾರ್ದೆಲ್ಲ ಮಾಡಿಸ್ದ, ಆ ವಕೀಲರುಗಳ ಜೊತೆ ಸೇರ್ಕೊಂಡು ಸೆಕ್ಯೂರಿಟಿ ಕೊಟ್ಟಿಲ್ಲ. ನನ್ನ ಮಗನ ಮೇಲೆ ಅಲ್ಲೇ ಆಯ್ತು, ನನ್ನ ಮೇಲೆ ಅಲ್ಲೇ ಆಯ್ತು, ಸೆಕ್ಯೂರಿಟಿ ಕೊಟ್ಟಿಲ್ಲ. ಈಗ XCMಗಳನ್ನ ಎಕ್ಸ್ಪೋಸ್ ಮಾಡಿದೆ, ಸೆಕ್ಯೂರಿಟಿ ಕೊಟ್ಟಿಲ್ಲ. ಮುನಿನ ಎಕ್ಸ್ಪೋಸ್ ಮಾಡಿದ್ದೀನಿ, ಸೆಕ್ಯೂರಿಟಿ ಕೊಟ್ಟಿಲ್ಲ. ನನ್ಗೇನ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅನ್ನೋನಲ್ಲ, ಅವನು ನೆಟ್ವರ್ಕ್ಗೆ ಕಾರಣ ಆಗ್ತಾರೆ. ನನ್ನ ಮನೆಗೆ ಏನಾದ್ರೆ ಬಿಡ್ತೀನ, ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು, ನಿನ್ಗೆ ಅದರೆ ವಿಚಾರ ಓಕೆ. ಬಟ್ ಆದ್ರೂ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಇವ್ನು ಯಾರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ 5 ಸ್ಟಾರ್ ಹೋಟ್ಲ ಜಿಪ್ಗಳು ಬಿಚ್ಚೋರ್ಕ ಕಂಡೋರ್ ಎಂಟ್ರಿಗಳ ಜೊತೆ ಮಲ್ಕೊಂಡವ್ರಿಗೆಲ್ಲ ಸೆಕ್ಯೂರಿಟಿ ಹಾಕೋನೆ. ನೋಡಿ, ನಮ್ಗೆ ಹಾಕಿಲ್ಲ. ಇಂಟೆಲಿಜೆನ್ಸಿ ನಮ್ ಪಾಡಿ ಸತ್ತೋಗ್ಬಿಟ್ಟವ್ರೆ ಅನ್ಸ್ತದೆ. ನಾನೇನ್ ಕೇರ್ ಮಾಡಕ್ ಹೋಗಲ್ಲ. ಮೊನ್ನೆ ನಿರ್ಮಲಾ ಸ್ವಾಮೀಜಿಗೂ ಒಪ್ಸಿದೀನಿ, ನೋಡಿ ಸ್ವಾಮಿ, ನಿಮ್ಗೆ ನಾವ್ ಇಷ್ಟೆಲ್ಲ ಹೋರಾಟ ಮಾಡ್ತೇವೆ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲ ಅಂತ. ಸ್ವಾಮಿಗಳು ಅಮೆರಿಕ ಲಂಡನ್ ಹೋಗಿದ್ದಾರೆ, ವಾಪಸ್ ಬಂದ್ಮೇಲೆ ನಾನು ಅವ್ರ ಕೈಲೇ ಮಾತಾಡಿಸ್ತೀನಿ. ಸಂತೋಷ್ ಗುರೂಜಿನೂ ಫೋನ್ ಮಾಡಿದ್ರು, ಏನಪ್ಪಾ ಇಷ್ಟೆಲ್ಲ ಹೋರಾಟ ಮಾಡ್ತೀಯಾ ಕಾಂಗ್ರೆಸ್ ಸರ್ಕಾರ? ನಾನು ಹೇಳ್ದೆ, ಎಲ್ಲ ಅವ್ನ್ ದಯಾನಂದದೇ ಕೆಲಸ, ದಯಾನಂದ್ಗೆ ನನ್ ತೊಂದರೆ ಆಗ್ಬೇಕು ಅಂತೈತೆ. ದಯಾನಂದ, ನನಗೆ ನನ್ನ ಮಕ್ಕಳಿಗೆ ನನ್ಗೆ ಹೆಚ್ಚಿಗೆ ಮೇಲೆ ನೀನೇ ಕಾರಣ, ನಿನ್ನ ನೆಟ್ವರ್ಕ್ಗೆ ಕಾರಣ ಅಂತ ಹೇಳ್ತಾ ಇದ್ದೀನಿ. ನಿನ್ ನಾಣ್ಯ ಬರ ಅನ್ಭೋಗ್ಸ್ಕೊ. ಈಗ ಸಂತೋಷ್ ಗುರೂಜಿನೂ ನನ್ನ ಹತ್ರ ಮಾತಾಡಿದ್ರು, ಅವರು ಹೇಳಿದ್ರು ಏನ್ ಹಿಂಗಾಗಿ ನಾವು ನೋಡ್ಕೊಂತೀವಿ ಅಂತ. ಬಟ್ ಆದ್ರೆ ಎಂತ ಸ್ವಾರ್ಥಿ ಅಲ್ಲ ನೀನು ದಯಾನಂದ, ನಿನ್ ಮತ ಏನ್ ಬೇಕಾರ ಮಾಡ್ಬೋದು. ನಮ್ಮಂತ ಹೋರಾಟಗಾರರಿಗೆ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲ ನಿಂಗೆ? ಆಯ್ತು ಮಾಡು, ಹಿಂಗ್ ಬೇಕಾ ಮಾಡು. ನಂಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಐತೆ, ನಾನು ನೋಡ್ಕೊಂತೀನಿ ನಿನ್ನಲ್ಲಿ. ನಮಸ್ಕಾರ ಕರ್ನಾಟಕ. ಒಬ್ಬ ಸಿಟಿ ಪೊಲೀಸ್ ಕಮಿಷನರ್ ಅಂತಂದ್ರೆ ಕಾನೂನು ಸುವ್ಯವಸ್ಥೆಗೆ ಒಬ್ಬ ಇನ್ಚಾರ್ಜ್, ಒಬ್ಬ ಚೀಫ್ ಸೆಕ್ಯೂರಿಟಿ ಆಫೀಸರ್ ಬಿಟ್ರೆ ಬೆಂಗಳೂರಿಗೆ ಡಾನ್ ಅಂತೂ ಅಲ್ಲ. ಇಲ್ಲಿ IPSಗಳು ಪೊಲೀಸ್ ಕಮಿಷನರ್ ಹೆಂಗಾಗ್ಬಿಟ್ಟವ್ರು ಅಂತಂದ್ರೆ ಹೆಚ್ಚು ಕಮ್ಮಿ ಅವರು ಏನೋ ರೌಡಿಗಳಿಗೆ ಡಾನ್ಗಳಿಗೆ ಡಾನ್ ತರ ಆಗ್ಬಿಟ್ಟವ್ರೆ. ಆಮೇಲೆ ರಾಜಕಾರಣಿಗಳಿಗೆ ಒಂದ್ ರೀತಿನಲ್ಲಿ ಸಕಲವನ್ನು ಪೂರೈಸೋ ಕಾಮಧೇನು ಆಗ್ಬಿಟ್ಟವ್ರೆ. ಅದಲ್ಲ ಸಂವಿಧಾನ ಹೇಳೋದು, ಇವರೇ ಪಬ್ಲಿಕ್ ಸರ್ವೆಂಟ್, ಪೊಲೀಸ್ ಕಮಿಷನರ್ ಇಸ್ ಎ ಪಬ್ಲಿಕ್ ಸರ್ವೆಂಟ್. He has to serve the society, ensure law and order is maintained and be on the ground when required and treat the public as one supposed to be. ಅದನ್ನ ಬಿಟ್ಟು ಪೊಲೀಸ್ ಕಮಿಷನರ್ ಆಗ್ಬಿಟ್ರೆ ಅವ್ನು ಡಾನು, ಅವ್ನೇನೇ ಮಾಡಿದ್ರು, ಅವ್ನು ಏನ್ ಮಾಫಿಯಾ ಬೇಕಾದ್ರೆ ನಡೆಸ್ಬೋದು, ಆ ತರ ಇದೆ. ಸಾಂವಿಧಾನಿಕವಾಗಿ ಅದಕ್ಕೆ ಅವಕಾಶ ಇಲ್ಲ, ನಾವು ಅವಕಾಶ ಕೊಡೋದು ಇಲ್ಲ. ನೀನು ಯಾವುದೇ ಪೊಲೀಸ್ ಕಮಿಷನರ್ ಆಗಿರ್ಲಿ, SP ಆಗಿರ್ಲಿ, DYSP ಆಗಿರ್ಲಿ, ಅರ್ಥ ಮಾಡ್ಕೊಳ್ಳಿ, ನೀವ್ ಯಾರೋ ಡಾನ್ಗಳಲ್ಲ, ನಿಮ್ಮ ಡಾನ್ಗಳ ಗಿರಿಯಲ್ಲಿ ನಡೆಯಲ್ಲ. ಆಮೇಲೆ ಸಂವಿಧಾನಕ್ಕೆ ಮರ್ಯಾದೆ ಕೊಡ್ಬೇಕು. ಜನರು 6 ಕೋಟಿ ಕನ್ನಡಿಗರು ಟ್ಯಾಕ್ಸ್ ಕಟ್ರೆ ನಿಮ್ ಸಂಬಳ ಬರೋದು. ನೀವು ಓಡಾಡೋ ಜೀಪು, ಆರ್ಡರ್ಲೀಸು, ನಿಮ್ ಹೆಂಡ್ರು ಮಕ್ಳು ನಮ್ಮ ಸರ್ಕಾರಿ ಜಾಗ ಯೂಸ್ ಕಾರ್ ಯೂಸ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು, ತಿರ್ಗೋಕ್ ಹೋಗೋದು, ಎಲ್ಲ ನಮ್ ದುಡ್ಡು ಮಾಡ್ಕೊಂಡು ದೌಲತ್ಗಳು ಬೇಡ. ಹಾಗಾಗಿ ಪೊಲೀಸ್ ಕಮಿಷನರ್ ಆದಂತವ್ರು ಅಥವಾ SPಗಳವರು ಮೇಂಟೈನ್ ಯುವರ್ ಸ್ಟ್ಯಾಂಡರ್ಡ್ಸ್, ರೆಸ್ಪೆಕ್ಟ್ ದ ಪಬ್ಲಿಕ್ ಫ್ರಮ್ ಹೂಮ್ ಯು ಆರ್ ಗೆಟಿಂಗ್ ಯುವರ್ ಸ್ಯಾಲರೀಸ್ ಅಂಡ್ ಪೊಲೀಸ್ ಅವರು ಅಂತಂದ್ರೆ ನಾನು ಭ್ರಷ್ಟು ಇಷ್ಟು ಅಂತೆಲ್ಲ ಬ್ರ್ಯಾಂಡ್ ಮಾಡಿದೆ, ಇದು ಅದೊಂದು ಮಟ್ಟಿಗೆ ನಿಜಾನೇ ಇರ್ಬೋದು. ಬಟ್ ಆದ್ರೆ ಇವತ್ತೊಂದು ಹೊಸ ಡಿಮ್ಯಾಂಡ್ ಅನ್ನ ಮಾನ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಇಡ್ತಾ ಇದ್ದೀನಿ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ. ಅವ್ರಗಳಿಗೆ ನೆಟ್ಟಿಗೆ ಸ್ಯಾಲರಿ ಕೊಡ್ತಾ ಇಲ್ಲ ಬಿಕಾಸ್ ಆಫ್ IPS ಮಾಫಿಯಾಗಳು ಪೊಲೀಸ್ ಕಾನ್ಸ್ಟೇಬಲ್ಗೆ 30,000 32,000 ಸ್ಕೇಲ್ಗಳು ಇಟ್ಕೊಂಡು ಅವರು ಆ ಸ್ಯಾಲರಿ ಏನಕ್ಕೆ ಇಟ್ಟಿರೋದು ಅಂತಂದ್ರೆ 32,000 ಜೀವನಕ್ಕೆ ಅರ್ಧಂಬರ್ಧ ಸ್ಯಾಲರಿ ಕೊಟ್ರೆ ಲಂಚ ರೋಲ್ ಕಾಲ್ ಮಾಡ್ತಾರೆ. ಆ ರೋಲ್ ಕಾಲ್ ಅವರು ತಿಂತಾರೆ, IPSಗಳಿಗೂ ತಂದು ಕೊಡ್ತಾರೆ. ಎಲ್ಲಾ IPS ಅಲ್ಲ, ಸಾಕಷ್ಟು IPSಗಳು ಪೊಲೀಸ್ ಕಾನ್ಸ್ಟೇಬಲ್ಗೆ ಸ್ಯಾಲರಿ ಹೈಕ್ ಆಗ್ಬಾರ್ದು ನೋಡ್ಕೊಳ್ತಾ ಇದಾರೆ. ನಾನು ಮೊನ್ನೆ ಮಾತಾಡಿದಾಗೂ ಅಷ್ಟೇ ಒಂದು ಸ್ಟ್ರಾಟಜಿ ಗೊತ್ತಾಗಿದ್ದೀರ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ 30,000 20,000 40,000 ಹೊಡಿಕಿಟ್ರೆ ಅವ್ರ ಕೈಲಿ ರೋಲ್ ಕಾಲ್ ಮಾಡಿಸ್ಬೋದು. ಆ ರೋಲ್ ಕಾಲ್ IPSಗಳಿಗೂ ಹೋಗುತ್ತೆ, ಎಲ್ಲಾ IPSಗಳಿಗಲ್ಲ, ಬಟ್ ಮೋಸ್ಟ್ ಆಫ್ ದ IPS ಭ್ರಷ್ಟಿದ್ದಾರೆ. ಸೊ ಈಗ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನು ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರೇ, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳು ಬಡವರ ಮಕ್ಕಳು, ರೌಡಿಗಳು ಗ್ರೌಂಡ್ ಅಲ್ಲಿ ಇರ್ತಾರೆ. ನಿಮ್ಮ ಇನ್ಸ್ಪೆಕ್ಟರ್ಗಳು, ACP, DYSP, SPಗಳೆಲ್ಲ ಸಲ್ಯೂಟ್ ಹೊಡ್ಸ್ಕೊಂತಾರೆ ಹೊರತು ಗ್ರೌಂಡ್ ಅಲ್ಲಿ ಇರೋದು ನಮ್ಮ ಬಡವರ ಮಕ್ಕಳು, ರೈತರ ಮಕ್ಕಳು, ಪೊಲೀಸ್ ಕಾನ್ಸ್ಟೇಬಲ್ಗಳು. ಅವ್ರಗಳಿಗೆ ತಮಿಳ್ನಾಡು ತರ 80,000 ರೂಪಾಯಿ ಸ್ಯಾಲರಿನ 7th ಪೇ ಕಮಿಷನ್ ಕೊಡ್ಬೇಕು ಅವ್ರಿಗೆ. ಮತ್ತೆ ಜೊತೆನಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಅವ್ರಿಗೆ, ಯಾಕಂತಂದ್ರೆ ಟ್ಯಾಕ್ಸ್ ಮಿಲಿಟರಿ ಅವ್ರಿಗೆ ಯಾವ ರೀತಿ ಕೊಡ್ತೀರಾ ಅವ್ರಿಗೂ ಟ್ಯಾಕ್ಸ್ ರಿಡಕ್ಟ್ ಕೊಡಿ. ಅವ್ರ ಮಕ್ಕಳಿಗೆ ಒಂದೊಂದು ಬೆಂಗಳೂರಲ್ಲಿ 4 ಕಡೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಮಾಡಿ. ಯಾಕಂದ್ರೆ
ರೌಡಿಗಳು ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಅವ್ರು ಇವ್ರನ್ನ ಎದುರಾಕೊಂತಾರೆ. ಅವ್ರಿಗೆ ಒಳ್ಳೆ ಸ್ಯಾಲರಿ ಕೊಟ್ಟು ಕ್ಯಾಂಟೀನ್ ಫೆಸಿಲಿಟಿ ಕೊಟ್ಟು ಕೇಂದ್ರ ಬರೀ ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸ್ಯಾಲರಿ 80,000 ರೂಪಾಯಿ ಮಾಡೋದು, ಕ್ಯಾಂಟೀನ್ ಫೆಸಿಲಿಟಿ ಕೊಡೋದು, ಅವ್ರಿಗೆ ಕೇಂದ್ರೀಯ ವಿದ್ಯಾಲಯ ತರ ಅವ್ರ ಮಕ್ಕಳಿಗೆ ವಿದ್ಯೆ ಕೊಡ್ಬೇಕು. ಯಾಕಂದ್ರೆ ಕ್ರೈಮು ರೌಡಿಗಳು ಇವ್ರನ್ನ ಎಲ್ಲಾರನ್ನೇ ತಕೊಂಬರ್ತಾರೆ. ಅವ್ರ ಫ್ಯಾಮಿಲಿಗಳು ಕೂಡ ಸೇಫ್ಟಿ ಮಾಡೋದು ಸರ್ಕಾರದ ಕೆಲಸ ಅಲ್ವಾ, ಹಂಗಾಗಿ ಮಾಡ್ಬೇಕು. ಜೊತೆನಲ್ಲಿ ನಮ್ಮ ಮುಖ್ಯವಾದ ಇನ್ನೊಂದು ಘಟಕ ಅಂತಂದ್ರೆ ಹೋಮ್ ಗಾರ್ಡ್ಸ್. 40,000 ಹೋಮ್ ಗಾರ್ಡ್ಸ್ ಇದ್ರೆ ಕರ್ನಾಟಕದಲ್ಲಿ. ಪಾಪ ಅವ್ರನ್ನ ಯಾರು ಪರ್ಮನೆಂಟ್ ಮಾಡಿಲ್ಲ ಅಲ್ರಿ. ಅವ್ರನ್ನ ಸರ್ವಿಸ್ ತಗೊಂತೀರಾ? ಬಿಜೆಪಿ ಏನೋ ಎಲ್ಲ ಪ್ರೈವೇಟೈಸ್ ಅಂದ್ರೆ ಕಾಂಗ್ರೆಸ್ ಅಟ್ಲೀಸ್ಟ್ ನ್ಯಾಷನಲೈಸೇಷನ್ ಮಾಡ್ಬೇಕಲ್ಲ, ಹೋಮ್ ಗಾರ್ಡ್ಸ್ ಗಳನ್ನ ಪರ್ಮನೆಂಟ್ ಮಾಡ್ಬೇಕು. ನಾನು 15 ದಿವಸ ಎಲ್ಲೋ ಆಚೆ ಕಡೆ ಓದ್ತಾ ಇದ್ದೀನಿ. ಎಲ್ಲಿ ಅಂತ ನಿಮ್ಗೆಲ್ಲ ಗೊತ್ತಾಗತ್ತೆ. ನಾಳೆ ಒಂದು ಕಾರ್ಯಕ್ರಮಕ್ಕೆ ಓದ್ತಾ ಇದ್ದೀನಿ. ಹಾಗಾಗಿ ನಾನು ವಾಪಸ್ ಬಂದ್ಮೇಲೆ ದೇವರಣೆ ನಾನು ವಿಧಾನಸೌಧ ಮುಂದೆ ಧರಣಿ ಮಾಡ್ತೀನಿ. ಪೊಲೀಸ್ ಕಾನ್ಸ್ಟೇಬಲ್ಗೆ 80,000 ಸ್ಯಾಲರಿ ಮಾಡ್ಬೇಕು. ಎರಡನೇದಾಗಿ ಅವ್ರಿಗೆ ಕ್ಯಾಂಟೀನ್ ಫೆಸಿಲಿಟಿ ಕೊಡ್ಬೇಕು, ಟ್ಯಾಕ್ಸ್ ಫ್ರೀ ಐಟಮ್ಸ್ ಕೊಡ್ಬೇಕು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲಾರ್ಗು. ಯಾಕಂತಂದ್ರೆ ಮಜಾ ಮಾಡೋ IPS ಗಳು ಆರ್ಡರ್ ರಿಲೀಸು, 2 ಕಾರು, ಅವ್ರ ಹೆಂಡ್ರು ಮಕ್ಕಳಿಗೆ ಸುತ್ತಾಡಕ್ಕೆ ಇನ್ನೊಂದು ಕಾರು, ಆಮೇಲೆ 1.5 ಲಕ್ಷ ಸಂಬಳ, ಆಳು ಮೂಳು ಎಲ್ಲಾ ಕೊಡ್ತೀರ IPS ಗಳಿಗೆ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನೋ ಪಾಪ ಮಾಡೋರೆ. 24 ಗಂಟೆ ಗ್ರೌಂಡ್ ಅಲ್ಲಿ ಇರೋದು ಅವರು, ರೌಡಿಗಳನ್ನ ತಕೊಂಬೋದು ಅವರು, ಉಗಿಸ್ಕೊಳೋದು ಅವರು, ಡ್ಯೂಟಿ ಮಾಡೋದು ಅವರು. ಅವ್ರಿಗೆ ಮಾತ್ರ 30,000 ಸಂಬಳ, IPS ಗಳಿಗೆ 2 ಲಕ್ಷ ಸಂಬಳ, ಆರ್ಡರ್ ಅಲ್ಲಿ ಆಳು ಉಮ್ಮಳು ಎಲ್ಲ. ಹಂಗಾಗಿ ಇವ್ರ ತರ ಇರ್ತಾರ, ತಮಿಳ್ನಾಡು ತರ ನೀವು 80,000 ಸ್ಯಾಲರಿ ಮಾಡ್ಬೇಕು, ಕ್ಯಾಂಟೀನ್ ಫೆಸಿಲಿಟಿ ಕೊಡ್ಬೇಕು, ಅವ್ರ ಮಕ್ಕಳಿಗೋಸ್ಕರ ಕೇಂದ್ರೀಯ ವಿದ್ಯಾಲಯ ಮಾಡ್ಬೇಕು, ಅವ್ರನ್ನ ನಾವು ನಗ್ನಾಗ್ತಾ ಚೆನ್ನಾಗಿ ನೋಡ್ಬೇಕು. ಸಾಧ್ಯವಾದ್ರೆ ಒಂದು ವೀಕ್ಲಿ ಆಫ್ ಕೊಡ್ರಿ, 6 ತಿಂಗಳಿಗೆ ಒಂದು ಟ್ರಿಪ್ ಕಳಿಸಿ ಅವ್ರ 2 ಮಕ್ಕಳನ್ನ. ಇಷ್ಟೆಲ್ಲಾ ಮಾಡಿದ್ರೆ ಅವ್ರು ₹1 ಲಂಚ ಮಾಡಲ್ಲ, ಅದು ನನ್ ಗ್ಯಾರಂಟಿ ಅಂತ ಹೇಳುತ್ತಾ ನಾನು ನಿಮ್ಮ ವಕೀಲ್ ಸಾಬ್. ಥ್ಯಾಂಕ್ ಯು.